ಈಗ ಈ ಗುರುಚರಣ್ ರಿಪೋರ್ಟ್ ಗಾಯಬ್ ಏನು ಹಿಂಗಂದ್ರೆ IAS ಅಧಿಕಾರಿ ಜಿ ಗುರುಚರಣ್ ಅವರು 90 ಪುಟಗಳ ರಿಪೋರ್ಟ್ ಕೊಡ್ತಾರೆ. ಆದರೆ ಅದು ಎಸ್ಕಾಂಗಳಿಗೆ ಎನರ್ಜಿ ತುಂಬೋದು ಹೇಗೆ, ಆರ್ಥಿಕ ಸ್ಥಿರತೆ ಹೇಗೆ ಅಂತಿದ್ದಂಥ ವರದಿ. ಫ್ರೀ ಕರೆಂಟ್ ಹಾಗೂ ಪವರ್ ಖರೀದಿಯಲ್ಲೇ ಗೋಲ್ಮಾಲ್ ಅಂತಲೂ ಕೂಡ ಅನುಮಾನ ವ್ಯಕ್ತವಾಗಿದೆ. ಅದು ಪಕ್ಕಾ ಆದಂಗೆ ಕಾಣ್ತಾ ಇದೆ ಅನುಮಾನ. ಒಂದೇ ರೂಮಲ್ಲಿ 2 ಆನೆಗಳು ಎಂಬ ಅರ್ಥದಲ್ಲಿ ಟೀಕೆ ಮಾಡಿದ್ರು ಗುರುಚರಣ್. ಇಂಧನ ಇಲಾಖೆಗೆ ಕಾಯಕಲ್ಪ ಕೊಡಬೇಕಾದ ಅವರ ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟೇ ಗಾಯಬ್ ಕಣ್ರಿ. ಆ ರಿಪೋರ್ಟೇ ಮಾಯಾ, ಮಂಗ್ ಮಾಯಾ. ಗುರುಚರಣ್ ಸಮಿತಿ ವರದಿ ಗಾಯಬ್ ಮಾಡಿದ್ಯಾರು? ಅದಕ್ಕೆ ಮಾತ್ರ ಉತ್ತರನೇ ಸಿಗಲ್ಲ. IAS ಅಧಿಕಾರಿ ಜಿ ಗುರುಚರಣ್ ಅವರ 90 ಪುಟಗಳ ಆ ಒಂದು ರಿಪೋರ್ಟ್, ಅದರಲ್ಲಿ ಏನೆಲ್ಲ ಇತ್ತು, ಹೇಗೆ ಏನು ಮಾಡಬೇಕು, ಆರ್ಥಿಕ ಸ್ಥಿರತೆ ಹೇಗೆ ಕಾಪಾಡ್ಕೊಳ್ಬೇಕಲ್ಲ, ಆದರೆ ಅದನ್ನೇ ಎಗರಿಸ್ಬಿಟ್ರೆ, ಗಾಯಬ್ ಮಾಡಿಬಿಟ್ರೆ ಏನು ಹೇಳೋಕ್ಕಾಗುತ್ತೆ? ಅಂಥ ಅತಿರಥ ಮಹಾರಥರು ಇಲ್ಲಿದ್ದಾರೆ. ಹಿಂಗಾಗಿ ಅವ್ರಿಗೆ ಹಿಂಗೆ ಬೇಕು ಹಂಗೆ ಹೆಗ್ಗಣ ಇದನ್ನು ಕೊರೆಯತ್ತಲ್ಲ, ಬಿಲ ಕೊರೆಯತ್ತಲ್ಲ, ಆ ರೀತಿ ಕೊರೆಯಕ್ಕೆ ರೆಡಿಯಾಗಿದ್ದಾರೆ ರೀ ಖಜಾನೆನ ಇವರೆಲ್ಲ. ಎಸ್, ಮತ್ತಷ್ಟು ಅಪ್ಡೇಟ್ಸ್ಗಳ ಮೇಲೆ ಅಪ್ಡೇಟ್ಸ್. ಪವರ್ ಪಾಲಿಟಿಕ್ಸ್ಗೆ ಕರೆಂಟ್ ಆಫ್, ರೈಟ್ ಆಫ್ ಎಂಬ ಕರ್ಮಕಾಂಡ. ಫ್ರೀ ಕರೆಂಟು ರೈತರಿಗೆ ಸಬ್ಸಿಡಿ ಸೋಗಲ್ಲಿ ಸರ್ಕಾರದಿಂದಲೇ ಕೋಟಿ ಬಾಕಿ ಇದೆ. ಎಲ್ಲ ಎಸ್ಕಾಂಗಳು ಲಾಸ್ನಲ್ಲಿರೋಕೆ ರಾಜ್ಯ ಸರ್ಕಾರದ ಪಾಲಿಟಿಕ್ಸ್, ರಾಜ್ಯ ನೀತಿನೇ ಕಾರಣ. ಬರೀ ಗ್ರಾಹಕರ ಕರೆಂಟ್ ಬಿಲ್ ಜಾಸ್ತಿ ಮಾಡೋದ್ರಿಂದಲೇ ಸುಧಾರಣೆ ಆಗತ್ತಾ ಅಂದ್ರೆ ಚಾನ್ಸೇ ಇಲ್ಲ. ದಟ್ ಈಸ್ ಇಂಪಾಸಿಬಲ್. ಅಸಾಧ್ಯ. ರಾಜಕಾರಣಿಗಳ ವೋಟ್ ಬ್ಯಾಂಕಿಗೆ ಬಲಿಯಾಗ್ತಾ ಇದ್ದಾವೆ ರಾಜ್ಯದ ವಿದ್ಯುತ್ ಇಲಾಖೆ. ಇದಕ್ಕೆಲ್ಲ ಪರಿಹಾರ ಅಂತ ಖಾಸಗೀಕರಣದ ಭೂತ ಬಿಡ್ತಾ ಇದೆ, ಬುರುಡೆ ಬಿಡ್ತಾ ಇದೆ ಅಷ್ಟೇ, ಬೇರೇನಿಲ್ಲ. ಫ್ರೀ ಕರೆಂಟು ರೈತರಿಗೆ ಸಬ್ಸಿಡಿ ಹೋಗಲಿ ಸರ್ಕಾರದಿಂದಲೇ ಕೋಟಿ ಬಾಕಿ ಇದೆ. ಎಲ್ಲ ಎಸ್ಕಾಂಗಳು ಲಾಸ್ನಲ್ಲಿರೋಕೆ, ನಷ್ಟದಲ್ಲಿರೋಕೆ ರಾಜ್ಯ ಸರ್ಕಾರದ ಈ ರಾಜನೀತಿಯೇ ಕಾರಣ, ಬೇರೇನೂ ಅಲ್ಲ. ಬರೀ ಗ್ರಾಹಕರ ಕರೆಂಟ್ ಬಿಲ್ ಜಾಸ್ತಿ ಮಾಡೋದ್ರಿಂದಲೇ ಏನಾದರೂ ಸುಧಾರಣೆ ಆಗುತ್ತಾ? ನಾಟ್ ಎಟ್ ಆಲ್. ಹಿಂಗಾಗಿ ದೀಪದ ಬುಡ ಕತ್ಲಲ್ಲ, ದೀಪ ಅಂತ ಹೆಸರೇ ಹೇಳಂಗಿಲ್ಲ, ಈಗ ಬೆಳಕೆ ಹೇಳಂಗಿಲ್ಲ, ಹಂಗಾಗುತ್ತೆ. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಪ್ರೈವೇಟೈಸೇಷನ್. ಖಾಸಗೀಕರಣದ ಅಪಾಯಕಾರಿ ಪರಿಣಾಮಗಳು. ಇದು ವಿದ್ಯುತ್ ವಾಣಿ. ಹಾಗಾದರೆ ಸರ್ಕಾರದ ಅಂತರ್ವಾಣಿ ಕೇಳಿಸ್ಬೇಕಲ್ವಾ? ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ರೀತಿ ಆಟ ಆಡ್ತಾ ಇದೆ? ಹಿರಿಯ IAS ಆಫೀಸರ್ ಜಿ ಗುರುಚರಣ್ ಅವರು ಕೊಟ್ಟಂಥ ಆ ವರದಿನೇ ಮಂಗ್ ಮಾಯ ಆಗಿದೆ. ಆ ರಿಪೋರ್ಟಲ್ಲಿ ಏನಿತ್ತು ಅಂತ ಹೇಳಿದರೆ, ಹೇಗೆ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬಹುದು, ಹೇಗೆ ಇಲಾಖೆಯನ್ನು ಸುಧಾರಿಸ್ಬೋದು ಅಂತಿತ್ತು. ಎಸ್, ಈಗ ಎಸ್ಕಾಂಗಳೇನಿದ್ದಾವೆ ನಷ್ಟದ ಸುಳಿಯಲ್ಲಿ ಇದ್ದಾವೆ. ವಿದ್ಯುತ್ ಸರಬರಾಜು ಕಂಪನಿಗಳ ನಷ್ಟಕ್ಕೆ ಯಾರು ಕಾರಣ? ಬೇರಾರು ಅಲ್ಲ, ನೇರವಾಗಿ ನಮ್ಮ ಸರ್ಕಾರವೇ ಕಾರಣ, ನಮ್ಮ ಸರ್ಕಾರವೇ ಹೊಣೆ. 2022ರಲ್ಲಿ ಸಬ್ಸಿಡಿ ಮೊತ್ತ 6,219 ಕೋಟಿ ರೂಪಾಯಿ ರೈಟ್ ಆಫ್ ಇತ್ತು. 2024ರಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ 1,252 ಕೋಟಿ ರೂಪಾಯಿ ಬಡ್ಡಿ ಮನ್ನಾ. ಫ್ರೀ ಕರೆಂಟ್ ಸ್ಕೀಮ್ಸ್ ಇದೆಯಲ್ಲ, ಆ ದುಡ್ಡು ಸೇರಿದಂತೆ ಸಬ್ಸಿಡಿ ಇಡುಗಂಟು ಕೊಡ್ತಾ ಇಲ್ಲ ಸರ್ಕಾರ. 2025ರಿಂದ ಏನಾಗುತ್ತೆ, 2025ರಿಂದ 28ರ ಅವಧಿಯ ಈ ಸಬ್ಸಿಡಿ ಬಾಕಿ ಇದೆಯಲ್ಲ, 6,000 ಕೋಟಿ ಮನ್ನಾಗೆ ತಾಕೀತು ಮಾಡ್ತಾ ಇದ್ದಾರೆ. ಗಾಟ್ ಇಟ್? ಸೊ ಹಾಗಾಗಿ ನಾವೇನು ಎಚ್ಚರಿಸ್ತಾ ಇದ್ದೀವಿ, ನಾವೇನು ಹೇಳ್ತಾ ಇದ್ದೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಇದೆಲ್ಲವನ್ನು ಗಮನಿಸಿ. ನೀವೀಗ ಬಹಳಷ್ಟು ಇಲಾಖೆಗಳ ಜವಾಬ್ದಾರಿ ಇರಬಹುದು, ರಾಜ್ಯದ ಹಿತದೃಷ್ಟಿಯಿಂದ ನಿಮ್ಮದೇ ಆದಂಥ ಒಂದು ಇಂಪ್ಯಾಕ್ಟ್ ಮಾಡೋ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯಿಂದ ನೀವೇನು ಮಾಡ್ತಾ ಇದ್ದೀರಿ, ಅದು ಯಾವುದು ಬೇಡ ಅಂತ ಹೇಳಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಕಣ್ತೆರೆದು ನೋಡ್ರಿ ಮುಖ್ಯಮಂತ್ರಿ DK ಸಾಬ್, ಬೇಡ ವಿದ್ಯುತ್ ಖಾಸಗೀಕರಣ ಬೇಡ. ಇಲ್ಲಿ ಎಸ್ಕಾಂಗಳ ನಷ್ಟಕ್ಕೆ ಜನ ಹಾಗೂ ಎಸ್ಕಾಂ ಸಿಬ್ಬಂದಿ ಕಾರಣ ಅಲ್ವೇ ಅಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕೊಡೋ ಹಣವನ್ನು ರೈಟ್ ಆಫ್ ಮಾಡಿ ಅಂತ ರಾಜ್ಯ ಸರ್ಕಾರ ಯಾಕ್ರಿ ಹೇಳ್ತಾ ಇದೆ? ಕರ್ನಾಟಕ ಸೇರಿದಂತೆ ವಿವಿಧ ಇಲಾಖೆ ಬಾಕಿ ಹಣ ಕೊಟ್ಬಿಟ್ರೆ ಎಸ್ಕಾಂ ಸೇಫ್ ಆಗುತ್ತೆ. ರಾಜ್ಯ ಸರ್ಕಾರ ಪಾವತಿಸೋ ಆ ಬಾಕಿ ಹಣ ಡಿಲೇ ಆದರೆ, ಲೇಟ್ ಆದರೆ ಬಡ್ಡಿ ಸೇರಿಸಿ ಕೊಡಲೇಬೇಕು. ಕರೆಂಟ್ ಸಪ್ಲೈನಲ್ಲಿರೋ ಎಸ್ಕಾಂಗಳ ಆ ಸಮಸ್ಯೆಯನ್ನು ಸ್ವಲ್ಪ
ಕಣ್ಣು ತೆರೆದು ಕಣ್ಣು ಬಿಟ್ಟು ನೋಡಿ ಸ್ವಾಮಿ CM ಸಾಹೇಬ್ರೆ, ಅಷ್ಟೇ ಮಾಡಬೇಕಾಗಿರೋದು. ಒಂದು ಸಲ ನೀವು ಗಮನ ಹಾಕಿದರೆ ಸಾಕು. ಅಥವಾ ನಿಮ್ಮಲ್ಲಿ ನಿಮ್ಮ ನೆಚ್ಚಿನ ಅಧಿಕಾರಿಗಳು ಇದೇನಾದರೂ ಮಾನಿಟರ್ ಮಾಡ್ತಾರಾ, ನಿಮ್ಗೇನಾದರೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾ, ಬನ್ನಿ ಅಶ್ವವೇಗ ನ್ಯೂಸ್ನ ನೋಡಿ, ಈ ರಿಪೋರ್ಟ್ನ ಗಮನಿಸಿ. ಇದರಲ್ಲೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಕೇಳಿಯಲ್ಲ, ನಮಗೂ ಕೇಳಿಯಲ್ಲ. ನಾವು ಹೇಳ್ತಾ ಇರೋದು ಸರಿ ಇದೆಯಾ, ಸತ್ಯಕ್ಕೆ ದೂರ ಇದೆಯಾ, ಅಟ್ಲೀಸ್ಟ್ ವಿ ಕ್ಯಾನ್ ಕರೆಕ್ಟ್ ಆರ್ ಸೆಲ್ಸ್. ಏನಿಲ್ಲ. ಎಸ್, ಈಗ MG ಪ್ರಭಾಕರ್ ಯಾರಿವರು? ಇವರು ವಿದ್ಯುತ್ ತಜ್ಞರು ಹಾಗೂ KERCಯ ಮಾಜಿ ಸಲಹೆಗಾರರು ಕೂಡ ಹೌದು. ಏನಿದ್ರೆ ಹಕ್ಕಿಕತ್ ಕಂಪ್ಲೀಟಾಗಿ ಹೇಳ್ತಾರೆ. ಪ್ರಭಾಕರ್ ಸರ್ ನಮಸ್ಕಾರ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಅಶ್ವವೇಗ ನ್ಯೂಸ್ನಿಂದ. ಪ್ರಭಾಕರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್ ಸರ್. ರಾಘವ ಸೂರ್ಯ ಅಂತ ಅಶ್ವವೇಗ ನ್ಯೂಸ್ನಿಂದ ಮಾತಾಡ್ತಾ ಇದ್ದೀನಿ. ಈಗ ಈ ಕರೆಂಟ್ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ, ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತನ್ನದೇ ಆದಂಥ ಪುಂಗಿ ಬಿಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ. ತಾವೊಬ್ಬ KERC ಮಾಜಿ ಸಲಹೆಗಾರರಾಗಿ, ಒಬ್ಬ ವಿದ್ಯುತ್ ಎಕ್ಸ್ಪರ್ಟ್ ಆಗಿ ಪ್ರಭಾಕರ್ ಅವರೇ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳ್ತೀರಿ? DK ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಿ? ಅವರು ಈ ಮುಂಚೆ ಈ ಖಾತೆನ ನಿಭಾಯಿಸಿದಂಥವ್ರು. ವಾಸ್ತವದಲ್ಲಿ ಖಾಸಗೀಕರಣ ಆಗಿಬಿಟ್ರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ಕೇಳಬೇಕು ಅಂತ. ಪ್ಲೀಸ್ ಸರ್, ಕುಡ್ ಯು ಗೋ ಹೆಡ್? ಈಗ ಖಾಸಗೀಕರಣ ಈಗಿರೋ ತೊಂದರೆಗಳಿಗೆ ಮದ್ದು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಬಹಳ ದೊಡ್ಡ ಮಿಸ್ಟೇಕ್ ಅದು. ಖಾಸಗೀಕರಣ ಒಂದು ಪ್ರಾದೇಶಿಕವಾಗಿ ವಿಶೇಷವಾಗಿ ಆಪರೇಟ್ ಆಗಬಹುದು ಅಂತ ಏಕೈಕ ಸೊಲ್ಯೂಷನ್. ಅದನ್ನ ಸಾರ್ವಕಾಲಿಕವಾಗಿ ಎಲ್ಲ ಪ್ರದೇಶಗಳಲ್ಲಿ ಜಾರಿಗೊಳಿಸ್ತೀವಿ ಅನ್ನೋದು ತಪ್ಪದು. ಈಗ ಟಾಟಾ ಸಪ್ಲೈ ಕಂಪನಿನವರು ಬಂದಿದ್ದಾರೆ ಅನ್ನೋದಂತೂ ಓನ್ಲಿ ಇಂಟ್ರೊಡಕ್ಷನ್ ಟು ಪ್ರೈವೇಟೈಸೇಷನ್. ಆದ್ರೆ ಇವ್ರು ಹಾಕಿರ್ತಕ್ಕಂಥ ಅರ್ಜಿನಲ್ಲಿ ಸಾಕಷ್ಟು ದೋಷಗಳಿದಾವೆ. ಆಮೇಲೆ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿಲ್ಲ. ಅನ್ನೋದನ್ನ ಕ್ರಿಸ್ಪ್ ಆಗಿ ಹೇಳ್ಬೋದಾ? ಕುಡ್ ಯು ಸಮರೈಸ್ ಇಟ್? ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಸಮಸ್ಯೆಗಳ ಏಕೈಕ ಕಾರಣ ಅಂತಂದ್ರೆ ರಾಜ್ಯ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಸಪ್ಲೈ ಕಂಪನಿಗಳಿಗೆ ಕೊಡ್ಬೇಕಾಗಿರ್ತಕ್ಕಂತ ಬಾಕಿನನ್ನು ಕೊಡ್ತಾ ಇಲ್ಲ. ಉದಾಹರಣೆಗೆ 2025-26 ಟ್ಯಾರಿಫ್ ಆರ್ಡರ್ ನಲ್ಲಿ 7,417 ಕೋಟಿನ ವೇವ್ ಆಫ್ ಮಾಡಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಸರದ್ದು ಸುಮಾರು ಸಲ ವೇವ್ ಆಫ್ ಆಗಿದೆ ಈಗಾಗಲೇ. ಅದರಿಂದ ಈ ಸಮಸ್ಯೆಗೆ ಕಾರಣ ಈ ವಿದ್ಯುತ್ ಶಕ್ತಿ ಸಂಸ್ಥೆಗಳದಲ್ಲ, ಇದು ಸರ್ಕಾರದೇ ದೊಡ್ಡ ಪ್ರಾಬ್ಲಮ್. ಇವ್ರು ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಕಾಲ ಕಾಲಕ್ಕೆ ಸಬ್ಸಿಡಿನ ಬಿಡುಗಡೆ ಮಾಡ್ತಾ ಇಲ್ಲ. ಅಕಸ್ಮಾತ್ ತಡವಾಗಿ ಅವರಿಗೆ ಸಂದಾಯ ಮಾಡಿದ್ರೆ ಅದು ಕೊಡ್ಬೇಕಾಗಿದೆ, ಇಂಟ್ರೆಸ್ಟ್ ಕೊಡಲ್ಲ. ಹಾಗಾಗಿ ಸಪ್ಲೈ ಕಂಪನಿಗಳವರು ಸಾಲ ತೆಗಿಕ ಬರ್ತದೆ. ವೇವ್ ಆಫ್ ಮಾಡಿದಾಗ ಅವರು ನೆಗೆಟಿವ್ ಬ್ಯಾಲೆನ್ಸ್ ಹೋಗ್ತಾರೆ. ಉದಾಹರಣೆಗೆ 24-25 ಒಟ್ಟಾರೆ 34,980 ಕೋಟಿ ಲಾಸ್ ಅಲ್ಲಿದೆ 4 ಸಪ್ಲೈ ಕಂಪನಿಗಳು. ಆಮೇಲೆ ಬಾರೋಯಿಂಗ್ಸ್ ತಗೊಂಡ್ರೆ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರೋಂಗೆ ಬಾರೋಯಿಂಗ್ಸ್ ತಗೊಂಡ್ರೆ ಒಟ್ಟು 42,993 ಕೋಟಿ. ಮತ್ತು ಗ್ರಾಹಕರ ಸರ್ ಒಂದು ನಿಮ್ಮಲ್ಲಿ ಮನವಿ. ಈಗ ಅಂಕಿಅಂಶಗಳು ಗೊತ್ತಾಯ್ತು ಸರ್. ಈಗ ಅವರು ಲೋಪದೋಷಗಳನ್ನು ಮುಚ್ಚಾಕೊಳ್ಳೋಕೆ ಈಗ ಖಾಸಗೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ನಮಗೆ ಬೇಕಾಗಿರೋ ಉತ್ತರ ಏನು ಅಂತ ಹೇಳಿದರೆ, ಒಂದು ಅರಿವನ್ನು ಮೂಡಿಸಬೇಕಾಗಿದೆ. ನೀವು ಖಾಸಗೀಕರಣ ಆದರೆ ಆಗುವಂಥ ಅನಾಹುತದ ಬಗ್ಗೆ ಹೇಳ್ಬಿಡ್ಬೋದಾ? ಖಾಸಗೀಕರಣ ತಪ್ಪಿಸೋಕೆ ಏನಾದರೂ ಚಾನ್ಸಸ್ ಇದೆಯಾ ಬೈ ಚಾನ್ಸ್? ಎನಿವೆ ಇವಾಗ ಹಾಕಿರೋ ಒಂದು ಅರ್ಜಿ ಪ್ರಕಾರ ಖಾಸಗೀಕರಣ ಆಗುವ ಸಾಧ್ಯತೆ ಬಹುಮಟ್ಟಕ್ಕೆ ಕಮ್ಮಿ. ಅದರಲ್ಲಿ ದೋಷಗಳಿದಾವೆ. ಖಾಸಗೀಕರಣ ಆದ್ರೆ ಸರ್, ಖಾಸಗೀಕರಣ ಆದರೆ ಟಾಟಾ ಕಂಪನಿಗೆ ತಮ್ಮದೇ ಆದಂತ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಇರಬೇಕಾಯ್ತು. ಸೆಕ್ಷನ್ 14 ಪ್ರಕಾರ ಅವ್ರಿಗೆ ಹೇಗ್ ಮಾಡ್ತೀವಿ ಅನ್ನೋದ್ರ ಪ್ರಸ್ತಾವನೆಯೇ ಹೇಳಿಲ್ಲ. ಓಕೆ ಅಲ್ಲ ಸರ್, ಅಂದ್ರೆ ನಾನು ಕೇಳ್ತಾ ಇದ್ದೀನಿ, ಖಾಸಗೀಕರಣ ಆದ್ರೆ ಇದು ಯಾವ ರೀತಿ ದುಷ್ಪರಿಣಾಮ ಉಂಟಾಗಬಹುದು ಅಂತ. ದುಷ್ಪರಿಣಾಮ ಉಂಟಾಗ್ಬೋದು ಅಂದ್ರೆ ಈಗ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಆಗತ್ತಾ, ರೇಟ್ ಜಾಸ್ತಿ ಆಗತ್ತಾ,
ಅಥವಾ ಈಗ ಏನಾದರೂ ಡಿ ಕೆ ಶಿವಕುಮಾರ್ ಮುಂದುವರಿಸಿ ಹಾಕಿದ್ರೆ ಆ ಎಲ್ಲ ಮುಂದೊದಗಬಹುದಾದಂಥ ದುಷ್ಪರಿಣಾಮಗಳನ್ನು ತಡೀಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ, ಈಗ ತಾರೀಫ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ನೋದ್ರದಲ್ಲ ಸಮಸ್ಯೆ. ಹಾ, ರಾಜ್ಯದಲ್ಲಿ ಸುಮಾರು 32% ಅಗ್ರಿಕಲ್ಚರ್ ಹೋಗುತ್ತೆ ಫ್ರೀ. ಓಕೆ. ಆಮೇಲೆ ಗೃಹ ಜ್ಯೋತಿಗೆ ಒಂದು 10,100 ಕೋಟಿ ಬೇಕು. ಹಾ ಹಾ, ಇವುಗಳ ಕಲೆಕ್ಷನ್ ಕಮ್ಮಿ ಆಗುತ್ತೆ. ಅಂದ್ರೆ ಇದು ಏನು ಸಪ್ಲೈ ಕಂಪನಿಗಳಿಗೆ ಸರ್ಕಾರ ಕೊಡ್ಬೇಕಾಗಿರೋ ಇದು ಧನ ಸಹಾಯ ಜಾಸ್ತಿ ಹೋಗುತ್ತೆ. ಹಾ 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 ಹಾ. ಯಾಕೆಂತಂದ್ರೆ ಆ ಗ್ರಾಹಕರನ್ನೆಲ್ಲ ಅವ್ರು ಸೆಳ್ಕೊಂಡ್ಬಿಡ್ತಾರೆ. ಯಾರು ಪೇಯಿಂಗ್ ಕ್ಲಾಸ್ ಆಫ್ ಕನ್ಸ್ಯೂಮರ್ಸ್ ಇದಾರಲ್ಲ, ಓಕೆ, ಈ ಸಪ್ಲೈ ಕಂಪನಿಗಳು ಸೆಳ್ಕೊಂಡ್ಬಿಟ್ರೆ ಹಾ, ಈ ಸಪ್ಲೈ ಕಂಪನಿಗಳು ಇನ್ನು ಶೋಚನೀಯ ಪರಿಸ್ಥಿತಿಗೆ ಹೋಗುತ್ತೆ. ಸರ್, ಅಂದ್ರೆ ದಟ್ಸ್ ಫಾರ್ ಶೋರ್ ಅಂತ ಮಾಡೇ ಮಾಡ್ತವೆ ಅಂತ ಖಾಸಗೀಕರಣ ಕೊಟ್ರೆ ಅನಾಹುತ ತಪ್ಪಿದ್ದಲ್ಲ ಅನ್ನೋದನ್ನ ಗ್ಯಾರಂಟಿ ಹೇಳ್ಬೋದು ನಾವು. ಇಂಡೈರೆಕ್ಟ್, ಇಟ್ ಈಸ್ ಇಂಡೈರೆಕ್ಟ್ ಎಫೆಕ್ಟ್, ಡೈರೆಕ್ಟ್ ದಿಂದ ಆಗೋದಂತದಲ್ಲ. ಹಾ, ಇಂಡೈರೆಕ್ಟ್ ಆಗುವಂತ ಪರಿಣಾಮಗಳೇನು ಅಂತಂದ್ರೆ, ಹಾ, ಖಾಸಗೀಕರಣದಿಂದ ಇದುವರೆಗೂ ಯಾರ್ಯಾರು 200 ಯೂನಿಟ್ ಇರ್ಬೋದು ಅಥವಾ 10 HP ತನಕ ಇರಬೇಕು, ಹ್ಮ್ ಇನ್ನು ಫ್ರೀ ಸಪ್ಲೈ ತಗೊಂಡಿರ್ಬೇಕು, ಹ್ಮ್, ಅವರಿಗೆ ಹೆಚ್ಚು ಹಣನ ಸರ್ಕಾರ ಕೊಡ್ಬೇಕಾಗಿರುತ್ತೆ. ಓಕೆ ಓಕೆ. ಸರ್, ಈಗ ಈ ಖಾಸಗೀಕರಣದಿಂದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರುವಂಥವರಿಗೆ ಇದು ಯಾವ ರೀತಿ ಹೊರೆ ಆಗುತ್ತಾ ಅಥವಾ ಬರೆ ಆಗುತ್ತಾ ಅಥವಾ ಅವ್ರು ಎದುರಿಸ್ಬೋದಾದಂಥ ಇಂಪ್ಯಾಕ್ಟ್ಸ್ ಏನು ಅಂತ? ಯಾರಿಗೆ ಆಗ್ಲಿ ನಾವು ದಿನವಹಿ ಜೀವನ ನಡೆಸೋದಿಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದು ಎಲ್ಲರಿಗೂ ಸಮಸ್ಯೆನೇ. ಓಕೆ ಓಕೆ. ಅಲ್ಲಿ ಕೆಲಸ ಮಾಡೋದನ್ನು ನಮ್ಮ ಸಮಾಜದ ಜನನೇ ಹೊರತು ಅವರೇನು ಹೊರಗಿನವರಲ್ಲ. ಹಾ, ನಮಗೆ ಸ್ವಲ್ಪ ಇರ್ತಕ್ಕಂಥ ಅಭಿಪ್ರಾಯ ಭೇದಗಳಿರೋದು ನಿಜ. ಓಕೆ. ಆದ್ರೆ ಅವ್ರ ಖಾಸಗೀಕರಣದಿಂದಾಗಿ ಅವ್ರ ಕೆಲಸ ಕಳ್ಸ್ಕೋಬೇಕಾಗಿ ಬರೋದು, ಅಂತ ಕಂಪ್ನಿನ ಬೇರೆಯವ್ರಿಗೆ ಮಾರಾಟ ಆಗೋದು ನನ್ಗೆ ಒಪ್ಪಿಗೆ ಇಲ್ಲ. ಹಾ ಹಾ. ಸರ್, ಹಾಗೇನೆ ಈಗ ಜಿ ಗುರುಚರಣ್ ಅವರ ಒಂದು ರಿಪೋರ್ಟ್ ಕೊಡ್ಲಾಯ್ತಲ್ಲ, ಹೌದು, ಅದು ಈಗ ಕಾಣಿಸ್ತಾ ಇಲ್ಲ ಅನ್ನೋದಿದೆಯಲ್ಲ, ಇದು ಎಷ್ಟು ನಗೆಪಾಟ್ಲಿಗೆ ಈಡಾಗ್ತಾ ಇದೆ. ಇಂಥ ಒಂದು ಗಂಭೀರವಾದ ವಿಚಾರ ಅಂತ ನಮಗನ್ನಿಸ್ತಾ ಇದೆ. ಇದು ಅಷ್ಟು ಗಾಂಭೀರ್ಯತೆನೇ ಪಡೆದುಕೊಂಡಿಲ್ಲ, ಅದಿಲ್ಲ, ರಿಪೋರ್ಟ್ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಹೌ ಫೇರ್ ಇಟ್ ಈಸ್ ಅಂಡ್ ವಾಟ್ ದ ಆಕ್ಷನ್ ಕ್ಯಾನ್ ಬಿ ಟೇಕನ್ ಆನ್ ದಿಸ್? 2002 ಮೇ 30ನೇ ತಾರೀಕು ಈ ರಿಪೋರ್ಟ್ ಸರ್ಕಾರಕ್ಕೆ ತಲುಪಿಸಲಾಗಿದೆ. ಆಗಿನ ಬಿಜೆಪಿ ಸರ್ಕಾರವಾಗ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರವಾಗ್ಲಿ ಅದರಲ್ಲಿ ಏನಿದೆ ಅನ್ನೋದನ್ನ ಓಪನ್ ಮಾಡಿ ನೋಡೋದಕ್ಕೂ ತಾಳ್ಮೆ ಇಲ್ಲ. ಕರೆಕ್ಟ್, ವ್ಯವಧಾನ ಇಲ್ಲ. ಅವರ ಸಲಹೆಗಳು ಹೇಗಿದಾವೆ ಅಂತಂದ್ರೆ, ಈ ಎಲ್ಲ ಗುಣದೋಷಗಳನ್ನ ವಿಮರ್ಶೆ ಮಾಡಿ ಇದಕ್ಕೆ ಏಕೈಕವಾದಂತಹ ಒಂದು ಇದು ರೂಲ್ ಇದೆ. ಏನು ಅಂದ್ರೆ, ಹೋಲ್ಡಿಂಗ್ ಕಂಪನಿ ಮಾಡಿ ಈ 5 ಸಪ್ಲೈ ಕಂಪನಿನ ಸಬ್ಸಿಡಿಯರಿಯಾಗಿ ಮಾಡಿ, ಮತ್ತೆ ಎಲ್ಲದನ್ನು ಅಸೆಟ್ ನ ರೀಕ್ಯಾಪಿಟಲೈಸ್ ಮಾಡಿ, ಆವಾಗ ಬ್ಯಾಲೆನ್ಸ್ ಶೀಟ್ಗಳು ಚೆನ್ನಾಗಾಗುತ್ತೆ. ಓಕೆ. ಆಮೇಲೆ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಸರಿಯಾಗಿ ನಡೆಯುತ್ತೆ. ಓಕೆ. ಆಗ ಪರಿಸ್ಥಿತಿ ಸುಧಾರಿಸುತ್ತೆ. ರಾಜ್ಯದಲ್ಲಿ ಬೇಕಾಗಿರತಕ್ಕಂಥದ್ದು ಈ ತುರ್ತು ICU ನಲ್ಲಿರೋ ಸಪ್ಲೈ ಕಂಪನಿಗಳಿಗೆ ತುರ್ತು ಚಿಕಿತ್ಸೆ ಆಗಬೇಕಾಗಿದೆ. ಗಾಟ್ ಇಟ್ ಸರ್, ಗಾಟ್ ಇಟ್. ಥ್ಯಾಂಕ್ ಯು ಸರ್. ನಿಮ್ಮಂಥವರ ತಜ್ಞರ ಸಲಹೆ ಸೂಚನೆಗಳನ್ನು ಸರ್ಕಾರವೂ ಕೂಡ ಪಡೆದುಕೊಳ್ಳುವಂತಾಗಲಿ, ಆ ನಿಟ್ಟಿನಲ್ಲಿ ನಮಗೂ ಕೂಡ ಒಂದಿಷ್ಟು ಅವೇರ್ನೆಸ್ ಮೂಡಿಸೋ ನಿಟ್ಟಿನಲ್ಲಿ ನಿಮ್ಮ ಮಾತು, ನಿಮ್ಮ ಸಮಯ, ಇಟ್ಸ್ ರಿಯಲಿ ಆನರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು.